ನಮಸ್ಕಾರ ವೀಕ್ಷಕರೇ, ರಾ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಮಂಗಳೂರಿನಲ್ಲಿ ಮತ್ತೊಂದು ಹೆಣ ಬಿದ್ದಿದೆ. ಪ್ರತೀಕಾರಕ್ಕೆ ಬಿತ್ತ. ಹೌದು, ಅಲ್ಲಿ ಪ್ರತೀಕಾರದ ಜ್ವಾಲೆ ಯಾವ ರೀತಿ ಹೊತ್ತು ಉರಿತಾ ಇದೆ ಅಂದರೆ ಕಂಡವರು ಕಂಡಂಗೆ ಪೋಸ್ಟ್ಗಳನ್ನು ಹಾಕಿ ಪ್ರಚೋದನೆಯನ್ನು ಕೊಟ್ಟು ಈ ರೀತಿ ಅಮಾಯಕರ ಪ್ರಾಣವನ್ನು ತೆಗೆಯುವಂತಹ ವಿಧ್ವಂಸಕ ಕೃತ್ಯಗಳನ್ನು ಮಾಡೋದಕ್ಕೆ ನಿಂತು ಬಿಟ್ಟಿದ್ದಾರೆ. ದಿನಕ್ಕೊಂದು ಹೆಣ, ದಿನಕ್ಕೊಂದು ಕೋಮು ಪ್ರಚೋದನೆ, ದಿನಕ್ಕೊಂದು ಭಾಷಣ, ದಿನಕ್ಕೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್. ಅಮಾಯಕ ಜನ ಇದಕ್ಕೆ ಬಲಿಯಾಗ್ತಾ ಇದ್ರು ಕೂಡ ಕಾನೂನು ಸುವ್ಯವಸ್ಥೆ ನನಗೆ ಅರ್ಥ ಆಗದೆ ಇರೋದು ಅಲ್ಲಿನ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತ. ನಿಜಕ್ಕೂ ಕೂಡ ಈ ರೀತಿಯಾದಂಥ ಘಟನೆಗಳು ಪದೇ 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 ನಡೀತಾ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಅದನ್ನು ತಡೆಯುವಂತಹ ಪ್ರಯತ್ನ ಯಾಕೆ ಆಗ್ತಾ ಇಲ್ಲ? ಮತ್ತೆ ಮತ್ತೆ ಪ್ರಕರಣಗಳು ನಡೀತಾ ಇದ್ರು ಕೂಡ ಕೈಕಟ್ಟಿ ಕುಳಿತುಕೊಂಡಿರುವುದು ಯಾಕೆ ಸರ್ಕಾರ? ಯಾಕೆ ಸೌಹಾರ್ದ ಮೂಡ್ತಾ ಇಲ್ಲ? ಕೂಡಿ ಬಾಳುವಂತಹ ಪ್ರಯತ್ನ ಯಾಕೆ ನಡೀತಾ ಇಲ್ಲ ಮಂಗಳೂರಿನಲ್ಲಿ? ಮಂಗಳೂರು ಪ್ರಯೋಗಶಾಲೆ ಆಗಿತ್ತು, ಆಗಿದೆ, ಮುಂದೆ ಆಗಿರಬಾರದು. ಸೌಹಾರ್ದತೆ, ಸಹಬಾಳ್ವೆ ಮಂಗಳೂರಿನಲ್ಲಿ ನೆಲೆಸಬೇಕು. ಮಂಗಳೂರು ಒಳ್ಳೆಯ ಸುದ್ದಿಗಳಿಗೆ ಸುದ್ದಿ ಹಾಕಬೇಕೆ ಹೊರತು ಹೆಣಗಳಿಗೆ, ರಾಜಕೀಯಕ್ಕೆ ಮತ್ತು ಈ ರೀತಿಯಂಥ ಕೋಮು ಸಂಘರ್ಷಕ್ಕೆ, ಕೋಮು ದಳ್ಳೂರಿಗೆ ಸುದ್ದಿ ಆಗಬಾರದು. ಆ ಕುಟುಂಬ ರೋಧಿಸ್ತಾ ಇದೆ, ತಂದೆ ಒದ್ದಾಡ್ತಾ ಇದ್ದಾರೆ, ಒಡ ಹುಟ್ಟಿದಂತಹ ಅಕ್ಕ ತಂಗಿಯರು ಗೋಳಾಡ್ತಾ ಇದ್ದಾರೆ, ಎರಡು ಮುದ್ದು ಕಂದಮ್ಮಗಳು. ಇನ್ನೇನು ಆ ಆಗಂತುಕರು ಕೊಚ್ಚಿ ಕೊಲೆ ಮಾಡ್ತಾರೆ ಅನ್ನೋದಕ್ಕಿಂತ ಮುಂಚೆ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಂತಹ ತಂದೆಯ ಆ ವಿಡಿಯೋವನ್ನು ನೋಡಿದ್ರೆ ಯಾರಿಗಾದ್ರೂ ಕರಳು ಕಿತ್ತು ಬರ್ತದೆ. ಯಾರೇ ಆಗಲಿ, ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಬೇರೆ ಯಾವುದೇ ಧರ್ಮ ಆಗಲಿ, ಎಲ್ಲ ಧರ್ಮದವರ ರಕ್ತ ಕೆಂಪೆ. ಹೀಗಾಗಿ ಈ ಒಂದು ಮಂಗಳೂರಿನ ಘಟನೆಗಳು ಯಾವಾಗ ನಿಲ್ತವೆ? ಇದರಲ್ಲಿ ಬೇಳೆ ಬೇಯಿಸ್ಕೊಳ್ಳೋರೊಬ್ರು, ಇದರಲ್ಲಿ ಸಾಯೋರೊಬ್ರು. ಪದೇ ಪದೇ ಹೇಳ್ತೀನಿ, ಕೊಲ್ಲೋನ್ ಗೊತ್ತಿಲ್ಲ ತಾನು ಯಾಕೆ, ಯಾರಿಗೋಸ್ಕರ, ಯಾವ ಸಾಧನೆಗೋಸ್ಕರ ಕೊಲ್ತಾ ಇದ್ದೀನಿ ಅಂತ. ಸತ್ತು ಹೋಗೋನ್ಗೆ ಗೊತ್ತಿಲ್ಲ ತಾನು ಯಾಕೆ ಕೊಲೆ ಆಗ್ತಿದ್ದೀನಿ ಅಂತ. ಇಂತಹ ಪರಿಸ್ಥಿತಿ ಮಂಗಳೂರಿನಲ್ಲಿದೆ. ಇದು ಕಾನೂನು ಸುವ್ಯವಸ್ಥೆಯ ಫೇಲಿಯರ್ ಅಂತ ಅನ್ನೋದೇ ಮತ್ತೇನು ಹೇಳಕ್ಕೆ ಸಾಧ್ಯ? ಒಟ್ಟಾರೆ ಇವತ್ತು ಈ ಒಂದು ಸಾಲು ಸಾಲು ಹೆಣಗಳು, ಸಾಲು ಸಾಲು ರಕ್ತ ದೋಕುಳಿಯ ಬಗ್ಗೆ ಮಾತಾಡ್ತೀವಿ. ಇದನ್ನು ನಿಲ್ಲಿಸೋದು ಯಾರು, ನಿಲ್ಲೋದು ಯಾವಾಗ? ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ರಾ ಡಿಬೇಟ್ನಲ್ಲಿ ನಾವು ಚರ್ಚೆಯನ್ನು ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಕರಾವಳಿ ರಕ್ತಪಾತ.